ಆಟಕ್ಕೆ ಹೋಗುವಾಗ ಪದ್ಯ ಹೇಳಲಿಕ್ಕೆ ಇವ್ರದ್ದು ರಂಗನಾಯಕಿಯಲ್ಲಿ ಕೊಂಡದಕೊಳ್ಳಿವ್ರದ್ದು ಖಳನಾಯಕ ಜಗದೇವ ಅಂತೇಳಿ ಪದ್ಯ ಪ್ರಾರಂಭ ಮಾಡಿದ್ದೇನೆ. ಸ್ವರವೂ ಬಹಳ ಹಾಳಾಗಿತ್ತು ಅವತ್ತು. ಪದ್ಯ ಎಲ್ಲ ಹಾಳಾಗಿ ಹೋಯಿತು. ಪದ್ಯ ಹಾಳಾಯಿತು. ಅವ್ರದ್ದು ತಪ್ಪು ಯಾವಾಗೂ ಸರಿಯಾಗಿ ಹೇಳುವಂಥ ಅರ್ಹತೆ ಇರುವಂಥ ಪದ್ಯಗಳು ಸಹ ನನಗೆ ತಪ್ಪಿ ಹೋಯಿತು. ಅವರು ಯಾವತ್ತು ತುಂಬ ಕೋಪ ಬಂದು ಯಾಕಲ್ಲ ನೀವು ಬಂದು ಸಾಯ್ತೀರಿ ಮಾರ, ಯಾಕೆ ಇದೆ ಹೀಗೆಲ್ಲ ಮಾಡ್ತೀರಿ, ಸರಿಯಾಗಿ ಅಧ್ಯಯನ ಮಾಡಿದೆ ಯಾಕೆ ಬರ್ತೀರಿ ಅಂತೇಳಿ ಕೇಳಿದ್ರು ಒಂದ್ಸಲ. ಕಾಸು ಕಾಸೆನ್ನುವ ಪೇಟ ಜೀವನ, ಮೋಸ ಮೋಸ ಎಲ್ಲ ಮೋಸ ಜಪಾನ. ಕಾಸು ಕಾಸೆನ್ನುವ ಪೇಟ ಜೀವನ, ಕಾಸು ಕಾಸೆನ್ನುವ ಪೇಟ ಜೀವನ, ಮೋಸ ಮೋಸ ಎಲ್ಲ ಮೋಸ ಜಪಾನ, ಮೋಸ ಮೋಸ ಎಲ್ಲ ಮೋಸ ಜಪಾನ. ಕಾಲದಲ್ಲಿ ರಥಸಪ್ತಮಿ ಅಂತ ಪಿಕ್ಚರ್ ಇದ್ದು ಬಹುಶಃ ಅದು ಶಿವರಾಜ್ ಕುಮಾರ್. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಈ ರಾಗ ಇದು ಆ್ಯಕ್ಚುಲಿ ಶಿವರಂಜಿನಿ ಅಥವಾ ಚಾಂದ್ ಅಂತ ಹೇಳ್ತಾರೆ. ಈ ರಾಗಗಳು ಯಕ್ಷಗಾನದಲ್ಲಿ, ಈ ರಾಗ ಯಕ್ಷಗಾನದಲ್ಲಿ ಭಾಳ ಮೊದಲಿಂದ ಇತ್ತು. ನಾವು ಕಂಡು ಬಿಡುವುದಕ್ಕಿಂತ ಮೊದಲಿಂದ ಇತ್ತು ಆ ರಾಗ. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Please subscribe SNJ Yakshagana. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯಂತ ಸ್ವಾಗತ ಸರ್. ನಿಮಗೂ ಸ್ವಾಗತ ಸರ್. ನಿಮ್ಮ ಈ ಯಕ್ಷಗಾನದ ಬದುಕು ಇದು ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು ಸರ್? ನಾನು ಬೆಳೆದಿರುವ ಪರಿಸರ, ನಮ್ಮ ಕೌಟುಂಬಿಕ ಹಿನ್ನೆಲೆ, ಇದರಿಂದ ನಾನು ಬಾಲ್ಯದಿಂದಲೇ ಯಕ್ಷಗಾನದತ್ತ ತುಂಬ ಆಸಕ್ತಿ, ಒಲವು ಬೆಳೆಸ್ಕೊಂಡವನು. ಅಂದರೆ ನನ್ನ ತಂದೆಯೂ ಸಹ ಹವ್ಯಾಸಿ ವೇಷಧಾರಿಗಳು. ಒಂದು ಕಾಲದಲ್ಲಿ ಮೇಳಕ್ಕೂ ಹೋಗಿದ್ರಂತೆ. ಮತ್ತು ಒಳ್ಳೆ ತಾಳ್ಮದಲ್ಲಿ ಅರ್ಥ ಹೇಳ್ತಾ ಇದ್ರು ನನ್ನ ತಂದೆ, ಪದ್ಮನಾಭ ಭಟ್ ಅಂತೇಳಿ. ಹುಟ್ಟೂರು ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಸಮೀಪದ ಬಾಳ್ಕಲ್ಲು. ಆ ಪರಿಸರದಲ್ಲಿ ಆಗಲೇ ಯಕ್ಷಗಾನದ ಎಲ್ಲ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿರುವಂಥ ಕಾಲ. ನನ್ನ ಸೋದರ ಮಾವಂದಿರು ಇಬ್ಬರು, ಒಬ್ಬರು ಗಜಾನನ ಹೆಗಡೆ ಅಂತೇಳಿ ಭಾಗವತರು, ಇನ್ನೊಬ್ಬರು ತೀರ್ಕೊಂಡಿದ್ದಾರೆ ಹಿರಿಯ ಸೋದರ ಮಾವ ರಾಮಕೃಷ್ಣ ಹೆಗಡೆ ಅಂತೇಳಿ. ಅವರು ಸಹ ಮಳಗಿ ಮನೆ ರಾಮಕೃಷ್ಣ ಹೆಗಡೆ ಅಂತೇಳಿ. ಅವರು ಪೂರ್ವ ಕಾಲದಲ್ಲಿ ಅಮೃತೇಶ್ವರಿ ಮೇಳದಲ್ಲೆಲ್ಲ ವ್ಯವಸಾಯ ಮಾಡಿದವರು. ಹಾಗಾಗಿ ನನ್ನ ಕೌಟುಂಬಿಕ ಹಿನ್ನೆಲೆ, ಪರಿಸರ ಎಲ್ಲ ಯಕ್ಷಗಾನಕ್ಕೆ ಪ್ರೇರೇಪಣೆಯಾಗಿತ್ತು. ಚಿಕ್ಕವನಿರುವಾಗಿಂದಲೇ ಎಲ್ಲ ಭಾಗವತರದ್ದು ಇಮಿಟೇಷನ್ ಮಾಡುವುದು, ಬೇರೆ ಬೇರೆ ರೀತಿಯಲ್ಲಿ ಪದ್ಯಗಳನ್ನು ಹೇಳೋದು, ಅದನ್ನೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಕೌಟುಂಬಿಕ ಬಂಧುವಾಗಿ ನಮ್ಮ ಅಕ್ಕನ ಗಂಡ ಕೊಂಡದಕೋಳಿ ರಾಮಚಂದ್ರ ಹೆಗಡೆ ಅವರು ನಮ್ಮ ಕುಟುಂಬದವರಾದರು. ಅವರ ಸಾಮೀಪ್ಯದಿಂದ ಯಕ್ಷಗಾನದಲ್ಲಿ ಆಸಕ್ತಿ ಇನ್ನೂ ಹೆಚ್ಚಾಯಿತು. ಹಾಗೆ ಆಟಗಳನ್ನು ನೋಡುವಂಥ ಪ್ರಮಾಣವೂ ತುಂಬ ಜಾಸ್ತಿ ಆಯಿತು. ಹಾಗೆ ನಾನು ಯಕ್ಷಗಾನದಲ್ಲಿ ಮೊದಲು ಆಸಕ್ತನಾಗಲಿಕ್ಕೆ ಅದೆಲ್ಲ ಕಾರಣಗಳು. ಅಲ್ಲಿಂದ ಸರ್ ಈಗ ಭಾಗವತಿಕೆಯನ್ನೇ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರು ಅಥವಾ ವೇಷಧಾರಿಯಾಗಿ ವೇಷಗಳನ್ನು ಮಾಡಿದ್ರು, ಹೇಗೆ? ವೇಷ ಮಾಡಿಲ್ಲ ನಾನು. ಎಲ್ಲೋ ಒಂದು ಅನಿವಾರ್ಯಕ್ಕಾಗಿ ಎಲ್ಲ ಹರಿಶ್ಚಂದ್ರದಲ್ಲಿ ವೃದ್ಧ ಬ್ರಾಹ್ಮಣ, ಲವಕುಶದಲ್ಲಿ ಬ್ರಾಹ್ಮಣ ಒಟ್ಟು, ಹೀಗೆಲ್ಲ ಅದೊಂದು ಹಾಸ್ಯದ ವೇಷಗಳನ್ನೆಲ್ಲ ಮಾಡಿದ್ದೆ ಬಿಟ್ಟರೆ ಎಲ್ಲೂ ವೇಷ ಮಾಡಲಿಲ್ಲ. ಮತ್ತು ವೇಷ ಮಾಡಲಿಕ್ಕೆ ಅತಿಯಾದ ಆಸಕ್ತಿಯೂ ಇಲ್ಲ ನನಗೆ. ಅದಕ್ಕೆ ಬೇಕಾಗುವಂಥ ಯಾವ ಒಂದು ಭೌತಿಕವಾದಂಥ ಅರ್ಹತೆಯು ನನ್ನಲ್ಲಿಲ್ಲ. ಆದರೆ ಭಾಗವತಿಗೆಯನ್ನು ಮೊದಲಿಂದಲೂ ಭಾಗವತಿಗೆಯನ್ನು ತುಂಬ ಆಸ್ವಾದನೆ ಮಾಡ್ತಾ ಇದ್ದವ. ಆ ಕಾಲದಲ್ಲಿ ನನಗೆಲ್ಲ ಕಾಳಿಂಗನೌಡರು, ಧಾರೇಶ್ವರರು, ವಿದ್ವಾನ್ ಗಣಪತಿ ಭಟ್ರು ವಿಶೇಷವಾಗಿ ಅವ್ರದ್ದೆಲ್ಲ ಪದ್ಯಗಳು ಯಾವತ್ತೂ ತಲೆಯಲ್ಲಿ ಗುಣಗುಣಿಸ್ತಾ ಇತ್ತು. ಪದ್ಯ ನನ್ನಷ್ಟಕ್ಕೆ ನಾನು ಹೇಳ್ಕೊಳ್ತಾ ಇದ್ದೆ. ಹೈಸ್ಕೂಲು ದಿನಗಳಲ್ಲೆಲ್ಲ ಭಾಗವತಿಗೆ ಮಾಡೋದು, ಏನಾದರೂ ಫಂಕ್ಷನ್ನಲ್ಲಿ ಹೀಗೆ ಸುಮ್ಮನೆ. ಅಂದರೆ ವ್ಯವಸ್ಥಿತವಾದ ಭಾಗವತಿಗೆ ಅಂತ ಅಲ್ಲ, ಅಂತೂ ಅದರೊಳಗಿರುವ ಆಸಕ್ತಿಗೆ ದ್ಯೋತಕವಾಗಿ ಅದು ಚಂಡೆ ಮೊದಲೇ ತಾಳ ಅದೆಲ್ಲ ಸರಿಯಾಗಿ ಗೊತ್ತಿಲ್ಲದೆ ಪದ್ಯ ಹೇಳೋದು ಒಂದಷ್ಟು.
ಮಾಡ್ತಾ ಇದ್ದೆ. ಅದು ಭಾಗವತಿಕೆಗೆ ಹೆಚ್ಚಿಗೆ ನನ್ನ ಒಲವಿತ್ತು ಮೊದಲಿಂದ. ಅಲ್ಲಿಂದ ಮುಂದೆ ಹೇಗೆ ಮುಂದುವರಿತು ಸರ್? ನಾನು SSLC ಶಿಕ್ಷಣದ ನಂತರ ಈ ವೈದಿಕ ವೃತ್ತಿಯನ್ನು ಅಭ್ಯಾಸ ಮಾಡಬೇಕು ಅಂತೇಳಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದ ಆಶ್ರಯದಲ್ಲಿ ನಡೆಯುವಂಥ ಪಾಠಶಾಲೆಗೆ ಸೇರಿದೆ. ಆ ಸಮಯದಲ್ಲೇ ನನಗೆ ಕೊಂಡದ ಕೋಳಿಯವರು ಪ್ರಾಥಮಿಕ ಪಾಠವನ್ನು ಪ್ರಾರಂಭ ಮಾಡಿದರು. ಯಕ್ಷಗಾನದ ಮೂಲ ತಾಳದ ಪರಿಚಯಗಳನ್ನೆಲ್ಲ ಮಾಡಿಸ್ತಾ ಇದ್ದರು. ಅಂದರೆ ಅವರಿಗೆ ಯಾವಾಗೂ ಸಮಯ ಇರುವುದಿಲ್ಲ, ಅವರು ಯಾವತ್ತೂ ಬ್ಯುಸಿ. ಆ ಸಮಯದಲ್ಲೂ ಅಂತಹ ಸಂದರ್ಭದಲ್ಲೂ ಸಿಕ್ಕ ಅವಕಾಶದಲ್ಲಿ ನನಗೆ ಪಾಠವನ್ನು ಮಾಡ್ತಾಯಿದ್ರು. ಯಕ್ಷಗಾನದ ತಾಳವನ್ನೆಲ್ಲ ಹೇಳಿಕೊಡ್ತಾಯಿದ್ರು. ಒಂದೊಂದು ತಾಳಕ್ಕೆ ತಾಳ ಮತ್ತು ಅದಕ್ಕೆ ಒಂದೊಂದು ಮಾಡೆಲ್, ಒಂದೊಂದು ಪದ್ಯಗಳನ್ನು, ಅಂದರೆ ಸುಮ್ಮನೆ ಹೇಗೋ ವ್ಯವಸ್ಥೆ ಇಲ್ಲದೆ ಪದ್ಯ ಹೇಳ್ತಾ ಇದ್ದೇನೆ, ಒಂದು ಹಂತದ ವ್ಯವಸ್ಥೆ ಮಾಡುವ ಅಂತೇಳಿ ಅವರು ಪ್ರಾರಂಭ ಮಾಡಿದರು. ಮತ್ತು ಆ ಸಮಯದಲ್ಲಿ ಅವರಿಗೆ ಇಡಗುಂಜಿ, ನಾನು ಪಾಠಶಾಲೆಗೆ ಹೋಗುವಾಗ ಅವರಿಗೊಂದು ಆಟಕ್ಕೆ ಹೋಗುವಾಗ ಒಂದು ಅಪಘಾತ ಆಗಿ ಅವರೊಂದು 3 ತಿಂಗಳ ರೆಸ್ಟಲ್ಲಿದ್ದರು. ಎಲ್ಲೂ ಕುಣಿಬಾರ್ದು ಅಂತ ಹೇಳಿದರು ಅವರಿಗೆ ಡಾಕ್ಟ್ರು. ಆ ಟೈಮಿಗೆ ಅವರು ಕೊಂಡದ ಕುಳಿ ಅವರ ಮೂಲ ಮನೆಯಲ್ಲೇ ಇರುವಾಗ ನನಗೆ ಇಡಗುಂಜಿಯಿಂದ ಹತ್ತಿರ ಆಗ್ತಾಯಿತ್ತು. ನಾನು ಪ್ರತಿದಿನ ಸಾಧಾರಣ ದಿನ ಅಥವಾ 2 ದಿನಕ್ಕೊಮ್ಮೆ ಆದರೂ ನನ್ನ ಪಾಠಶಾಲೆಯ ಶಿಕ್ಷಣ ಮುಗಿದ ತಕ್ಷಣ 4 ಗಂಟೆಗೆ ನಾನು ಕೊಂಡದ ಕುಳಿಗೆ ಹೋಗ್ತಾ ಇದ್ದೆ. ಅಲ್ಲಿ ದಿನನಿತ್ಯ ನಮ್ಮದು ಅಭ್ಯಾಸ ನಡೀತಾ ಇತ್ತು. ಮತ್ತು ಆಮೇಲೆ ಅವರು ಮೊದಲೇನೂ ಬಾರಿಸ್ತಾರೆ ಕೊಂಡದ ಕೋಳಿ ಅವರು, ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾನು ಪದ್ಯ ಹೇಳ್ತಾ ಇದ್ದೆ, ಅವರು ಮೊದಲೇ ಬಾರಿಸಿ ಆವಾಗ ಸಾಧಾರಣ ಒಂದು ಪ್ರಾಥಮಿಕ ಹಂತದ ಯಕ್ಷಗಾನದ ತಾಳಾಭ್ಯಾಸ ಎಲ್ಲ ಆಗ ಆಯಿತು. ಆಗ ನನಗೆ ಕೊಂಡದ ಕೋಳಿಯವರಿಂದ ಆಯಿತು. ಕೊಂಡದ ಕೋಳಿಯವರೇ ಮೂಲ ಗುರುಗಳು. ಅದರ ನಂತರದಲ್ಲಿ ನಾನು 3 ವರ್ಷ ಇಡಗುಂಜಿ ಪಾಠಶಾಲೆಯ ನಂತರ ಹೆಚ್ಚಿನ ಸಂಸ್ಕೃತ ಅಭ್ಯಾಸಕ್ಕೆ, ಜ್ಯೋತಿಷ್ಯದ ಅಭ್ಯಾಸಕ್ಕೆ ಉಡುಪಿ ಸಂಸ್ಕೃತ ಕಾಲೇಜಿಗೆ ಸೇರಿದೆ. ಸಂಸ್ಕೃತ ಕಾಲೇಜಿಗೆ ಸೇರಿದಾಗ 1-2 ವರ್ಷ ಹಾಗೆ ಸುಮ್ಮನೆ ಯಕ್ಷಗಾನ ಎಲ್ಲರೂ ಹವ್ಯಾಸಿ ತಾಳಮದ್ಲೆಯಲ್ಲಿ ಲೀಲಿ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೆ. ನಂತರ ಸಂಸ್ಕೃತ ಯಕ್ಷಗಾನ ಅಂತೇಳಿ ಆಯಿತು. ಮೊದಲು ನನಗಿಂತ ಸೀನಿಯರ್ ಇರುವಾಗ ನಮ್ಮ ವಿದ್ವಾನ್ ಗಣಪತಿ ಭಟ್ರು ಇರುವಾಗ ಸಂಸ್ಕೃತ ಯಕ್ಷಗಾನ ಆಗಿತ್ತಂತೆ ಸಂಸ್ಕೃತ ಕಾಲೇಜಲ್ಲಿ. ಸಂಸ್ಕೃತವನ್ನು ಕಲಿತವರು, ಭಾಗವತಿಗೆಯನ್ನು ಅಭ್ಯಾಸ ಮಾಡಿದವರು ಯಾರು ಅಂತೇಳಿ ಮತ್ತೆ ನನ್ನನ್ನೇ ಆಯ್ಕೆ ಮಾಡಿದರು. ಹಾಗೆ ಆ ಸಂದರ್ಭದಲ್ಲಿ ಮತ್ತು ನಾನು ಅಧಿಕೃತವಾಗಿ ಯಕ್ಷಗಾನವನ್ನು ಸ್ವಲ್ಪ ಕ್ರಮ ಪ್ರಕಾರ ಕಲೀಲಿಕ್ಕೆ ಅದೊಂದು ಕಾರಣ ಆಯಿತು. ಅದನ್ನೆಲ್ಲ ಮಾಡ್ತಾ ಸಂಸ್ಕೃತ ಯಕ್ಷಗಾನ ಎಲ್ಲ ಮಾಡ್ತಾ 1-2 ವರ್ಷ ಹೀಗಿದ್ದೆ. ಆಮೇಲೆ ಏನಾಯಿತು ಅಂದರೆ, ಒಂದು ಹಂತದ ಭಾಗವತನಾಗಿ ನಾನು ಸಿದ್ಧ ಆಗ್ತಾ ಇರುವಾಗ ಹೀಗೆ ಸಾಲಿಗ್ರಾಮ ಮೇಳಗಳಲ್ಲಿ, ಮಂದರ್ತಿ ಹೆಚ್ಚಿನ ಮೇಳಗಳಲ್ಲಿ, ಕಮಲಶೀಲೆಯಲ್ಲಿ, ಈಗ ಸೌಕೂರು ಎಲ್ಲ ಮೇಳಗಳಲ್ಲಿ ವಿಶೇಷವಾಗಿ ಯಾರಾದರೂ ಭಾಗವತರ ರಜೆ ಆದರೆ ನನಗೆ ಬರಲಿಕ್ಕೆ ಹೇಳ್ತಾ ಇದ್ರು. ಆ ಕಾಲದಲ್ಲಿ ನಾನು 98-99 ಇಸ್ವಿಯಲ್ಲಿ ನನ್ನ ಕಾಲೇಜಿನ ವಿದ್ಯಾಭ್ಯಾಸ ನಡೀತಾ ಇರುವಾಗಲೇ ನಾನು ಸಾಲಿಗ್ರಾಮ ಮೇಳದಕ್ಕೆ ಹೋಗ್ತಾ ಇದ್ದೆ. ಆಗ ರಂಗನಾಯಕಿ ಪ್ರಸಂಗ ಇತ್ತು. ರಂಗನಾಯಕಿಯಲ್ಲಿ ಆಗೆಲ್ಲ ನಾನು ಕೊಳಗಿಯವ್ರ ರಜೆ ಆದರು ಅಥವಾ ಹೆರಂಜಾಲ್ ಗೋಪಾಲಗಣಿಗರ ರಜೆ ಆದರೂ ನಾನು ಭಾಗವಹಿಸ್ತಾ ಇದ್ದೆ. ಸರ್, ಈಗ ನೀವು ಆ ಸಮಯದಲ್ಲಿ ಅಂದರೆ ಸಾಲಿಗ್ರಾಮ ಮೇಳ ಅಂತ ಗಜಗಟ್ಟಿ ಆದಂಥ ಮೇಳಕ್ಕೆ ಹೋಗಿ ಭಾಗವತಿಗೆ ಮಾಡಿದ್ದೆ ಅಂತ ಹೇಳಿದ್ರಿ ಸರ್. ಹೌದು. ಅಲ್ಲಿ ಆ ಅನುಭವ ಹೇಗಾಯಿತು ಸರ್ ನಿಮಗೆ? ಅಲ್ಲಿ ಅನುಭವ ಅಂದರೆ ಅದು ಒಂದು ರೀತಿ ಆಗ ಸ್ವಲ್ಪ ನೋವಾದರೂ ಆ ನೋವೇ ನಾನು ಪುನಃ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಪುನಃ ಯಕ್ಷಗಾನ ಕ್ಷೇತ್ರದಲ್ಲಿ ಗಟ್ಟಿ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಯಿತು. ಹೀಗೆ ರಂಗನಾಯಕಿ ಪ್ರಸಂಗದಲ್ಲಿ ಒಮ್ಮೆ ಪದ್ಯ ಹೇಳಲಿಕ್ಕೆ ಹೋದೆ, ಕೊಳಗಿಯವರ ರಜೆ ಅಂತೇಳಿ. ಒಂದು 12:30 ತನಕ ಪದ್ಯ ಹೇಳಿದ್ದೆ. ಪದ್ಯ ಹೇಳುವಾಗ ಕೆಲವು ಪದ್ಯಗಳು ಸರಿಯಾಯಿತು, ಮತ್ತೆ 1-2 ಪದ್ಯಗಳು ನನಗೆ ರಂಗದ ಭೀತಿಯ ಒಂದು ರೀತಿ ಹೆದರಿಕೆಯಾಗಿ ಪದ್ಯ ಎಲ್ಲ ತಪ್ಪಿ ಹೋಯ್ತು ನನಗೆ. ಅದು ವಿಶೇಷವಾಗಿ ನಮ್ಗೆ ಪಾಠ ಮಾಡಿದ ಕೊಂಡದ ಕೋಳಿಯವರ ಕುಣಿಯುವಾಗಲೇ ಅವ್ರ ಪದ್ಯ ತಪ್ಪಿ ಹೋಯ್ತು ನನಗೆ. ಮೊದಲನೇ ದಿನ ಅದನ್ನು ಅವರಷ್ಟು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ. ಸ್ವಲ್ಪ ಹಾಸ್ಯವಾಗಿ ರಂಗಸ್ಥಳದಲ್ಲಿ ನನಗೊಂದು ಮಾತು ಹೇಳಿದರು, ಕೆಲವೊಮ್ಮೆ ಬೇರೆಯವರಿಂದ ತೊಂದರೆ ಆಗೋದಿಲ್ಲ, ನಮ್ಮವರಿಂದಲೇ ತೊಂದರೆ ಆಗ್ತದೆ ಅಂತೇಳಿ ಹೇಳಿ ಅಲ್ಲ ಹಾಸ್ಯಮಯವಾಗಿ ಆ ವಾತಾವರಣ ತಿಳಿ ಮಾಡಿದರು. ಅದ್ರ ಮಾರನೇ ದಿವಸ ಪುನಃ ಸಾಲಿಗ್ರಾಮ ಮೇಳದ ಆಟ, ಇದೇ ರಂಗನಾಯಕಿ ಪ್ರಸಂಗ. ನನಗೆ ತುಂಬ ಸೀಸನ್ ಆಗ ಒಳ್ಳೆ ಪೌರೋಹಿತ್ಯ ತುಂಬ ಇತ್ತು ನನಗಾಗ. ನಾವೊಂದು ದೇವಸ್ಥಾನದಲ್ಲಿ ಪೂಜೆಗಿದ್ರು ನಮ್ಮ ತಂದೆಯವರು, ಇಲ್ಲೇ ಮರವಂತೆಯಲ್ಲಿ. 2-3 ಕಾರ್ಯಕ್ರಮ ಬೆಳಗ್ಗಿಂದ ಬೇರೆ ಬೇರೆ ಸತ್ಯನಾರಾಯಣ ಪೂಜೆ, ಗಣಹೋಮ, 1-2 ಮದುವೆ ಎಲ್ಲ ಮಾಡಿಸಿ ನಾನು ರಾತ್ರಿ ಆಟಕ್ಕೆ ಹೋದೆ. ಆಟಕ್ಕೆ ಹೋಗುವಾಗ
ಪದ್ಯ ಹೇಳಲಿಕ್ಕೆ ಇವ್ರದ್ದು ರಂಗನಾಯಕಿಯಲ್ಲಿ ಕೊಂಡದಕೊಳ್ಳಿವ್ರದ್ದು ಖಳನಾಯಕ ಜಗದೇವ ಅಂತೇಳಿ. ಪದ್ಯ ಪ್ರಾರಂಭ ಮಾಡಿದ್ದೇನೆ, ಸ್ವರವೂ ಬಹಳ ಹಾಳಾಗಿತ್ತು ಅವತ್ತು. ಈ ಹಗಲಿಡೀ ಪೌರೋಹಿತ್ಯನ್ನೆಲ್ಲ ಮಾಡಿ ಒಂದು ರೀತಿ ಟೆನ್ಷನ್, ನಿದ್ರೆ ಇಲ್ಲ. ಆದರೂ ಯಕ್ಷಗಾನಕ್ಕೆ ಹೋಗಲೇಬೇಕು ಅನ್ನುವಂಥ ಅತೀವಾದಂಥ ಆಸಕ್ತಿ. ಪದ್ಯಗಳು ಸ್ವರವೂ ಹಾಳಾಯಿತು, ಸ್ವರವೂ ಅಷ್ಟು ಒಳ್ಳೆಯದಿಲ್ಲಾಗಿತ್ತು, ಮತ್ತು ಪದ್ಯ ಎಲ್ಲ ಹಾಳಾಗಿ ಹೋಯಿತು. ಪದ್ಯ ಹಾಳಾಯಿತು, ಅವ್ರದ್ದು ತಪ್ಪು ಯಾವಾಗೂ ಸರಿಯಾಗಿ ಹೇಳುವಂಥ ಅರ್ಹತೆ ಇರುವಂಥ ಪದ್ಯಗಳು ಸಹ ನನಗೆ ತಪ್ಪಿ ಹೋಯಿತು. ಅವರು ಯಾವತ್ತು ತುಂಬ ಕೋಪ ಬಂದು ಯಾಕಲ್ಲ ನೀವು ಬಂದು ಸಾಯ್ತೀರಿ ಮಾರೆ, ಯಾಕೆ ಇದೆ ಹೀಗೆಲ್ಲ ಮಾಡ್ತೀರಿ, ಸರಿಯಾಗಿ ಅಧ್ಯಯನ ಮಾಡಿದೆ ಯಾಕೆ ಬರ್ತೀರಿ ಅಂತೇಳಿ ಕೇಳಿದ್ರು. ಒಂದ್ಸಲ ಕೇಳಿದ್ರು. ಒಂದು 11:15, 11:30 ಹೊತ್ತಿಗೆ 12 ಗಂಟೆ ಒಳಗೆ ಮೊದಲಿನ ಸಂಗೀತಕ್ಕಿದ್ದ ಒಬ್ಬ ಬೆಳವೆ ಗಣೇಶ್ ಶೆಟ್ಟಿ ಅಂತೇಳಿ, ಅವನೇ ಪುನಃ ಬಂದ. ನನಗೆ ತುಂಬ ಅವಮಾನ ಆಯಿತು. ಕೆಳಗೆ ಇಳಿದೆ, ಚೌಕಿ ಮನೆಗೂ ಹೋಗಲಿಲ್ಲ. ಚೌಕಿಯಿಂದ ಹೊರಗೆ ನನ್ನೊಂದು MIT ಗಾಡಿ ಇತ್ತು, ಸೀದಾ ರಂಗಸ್ಥಳದ ಡ್ರೆಸ್ಸಲ್ಲೇ ಚೌಕಿ ಮನೆಗೆ ಹೋದೆ. ಅಲ್ಲಿ ಒಬ್ಬ ಚೌಕಿ ಕೆಲಸ ಮಾಡೋ ಹುಡುಗನ ಹತ್ರ ಅಲ್ಲಿ ನನ್ನ ಬ್ಯಾಗ್ ಉಂಟು ತಗೊಂಡು ಬಾ ಅಂತ ಹೇಳಿದೆ. ಅಂದರೆ ಚೌಕಿ ಹೋಗ್ಲಿಕ್ಕೂ ನನಗೆ ಅವಮಾನ ಒಂದು ರೀತಿ. ಬ್ಯಾಗೆಲ್ಲ ತರಿಸ್ಕೊಂಡು ಅಲ್ಲಿಂದ ನೇರವಾಗಿ ಗಾಡಿ ಬಿಟ್ಟಿದ್ದೆ, ಸೀದಾ ಮರುವಂತೆ ಬಂದುಬಿಟ್ಟೆ. ಅದಾಗಿ ಒಂದು 2 ತಿಂಗಳೇ ನಾನು ಮೇಳಕ್ಕೆ ಹೋಗಲಿಲ್ಲ, ಮೇಳದ ಬದಿಗೆ ಆಟ ನೋಡಲಿಕ್ಕೂ ಹೋಗಲಿಲ್ಲ. ಒಂದು ರೀತಿ ಅವಮಾನ, ಒಂದು ರೀತಿ ಏನೋ ಒಂದು ರೀತಿ ಹತಾಶೆ. ಕಡೆಗೆ ಒಂದು 2 ತಿಂಗಳ ನಂತರ ಕಿರುಮಂಜೇಶ್ವರದಲ್ಲಿ ಗೋಪಾಲಗಾಣಿಗರ ಸಂಯೋಜನೆಯಲ್ಲಿ ಇದೇ ರಂಗನಾಯಕಿ ಪ್ರಸಂಗ ಆಗಿತ್ತು. ಆವತ್ತು ಅವರು ಟಿಕೆಟ್ ಕೌಂಟ್ರಲ್ಲೆಲ್ಲ ಇದ್ದರು. ಹಾಗಾಗಿ ಅವರು ಸ್ವಲ್ಪ ತಡೆದು ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಮತ್ತೆ ನನಗೆ ಕರೆದ್ರು. ಹೋದೆ. ಕೊಳಗಿಯವರೇ ಒತ್ತಾಯ ಮಾಡಿದ್ರು, ಬಾರ ಒಂದು ಸ್ವಲ್ಪ ಹೊತ್ತು ಪದ್ಯ ಅಂತ ಹೇಳಿದ್ರು. ಆವತ್ತು ಸರಿ ಸಿದ್ಧ ಮಾಡ್ಕೊಂಡು ಹೋಗಿದ್ದೆ. ಕರೆಕ್ಟ್ ಆಯಿತು ಪದ್ಯ, ಎಲ್ಲೂ ತೊಂದರೆ ಆಗದೆ, ಸ್ಟ್ರಕ್ ಆಗದೆ, ಕೊಂಡದ ಕುಳಿಯವರ ಅಭಿನಯಕ್ಕೆ ಸರಿಯಾಗಿ ಆಯಿತು, ಎಲ್ಲ ಕರೆಕ್ಟ್ ಆಯಿತು. ನಾನು ಇಳಿದು ಬರುವಾಗ ಅವ್ರು ಮತ್ತೊಂದು ಪ್ರವೇಶಕ್ಕೆ ಹೋಗ್ಲಿಕ್ಕೆ ರೆಡಿ ಹಾಕ್ಕೊಂಡಿದ್ರು. ಅವ್ರು ಹೇಳಿದ್ರು, ಇವತ್ತು ಸರಿ ಆಯ್ತಾ, ಇವತ್ತು ಕರೆಕ್ಟ್ ಆಯಿತು ಅಂತ ಹೇಳಿದ್ರು. ಅದು ಹೇಳಿದ್ರು ಅಂದ್ರೆ ಒಂದು ರೀತಿ ಪ್ರಶಸ್ತಿ ಸಿಕ್ಕಿದಂಗೆ. ಹಾಗೆ ಒಳ್ಳೇದಾಯ್ತು ಅಂತ ಹೇಳುವುದಿಲ್ಲ ಅವರು ಒಳ್ಳೇದಾಯ್ತು ಅಂತ ಹೇಳಿದ್ರು ಅಷ್ಟು ಕರೆಕ್ಟ್ ಆಯಿತು ಅಂತಲೇ ಅರ್ಥ. ಹಾಗೆ ಆಯಿತು. ಅದ್ರ ನಂತರ ಎಲ್ಲ ಆಗೊಂದು ರೀತಿ ಚಟವೂ ಇತ್ತು ಯಕ್ಷಗಾನದ ಪದ್ಯಗಳು. ನಾನು ಒಂದು ಪದ್ಯ ಅವಕಾಶ ಸಿಗ್ತದೇನೋ ಅಂತೇಳಿ ಕಾರಣಕ್ಕಾಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೆ. ನಾನು ಬಸ್ ಚಾರ್ಜ್ ಹಾಕ್ಕೊಂಡು ಸಾಲಿಗ್ರಾಮ ಮೇಳದ ಆಟ ಆಗ್ತಾ ಇತ್ತು ಅಲ್ಲಿ. ನನಗೆ ಹಿಂಗೆ ಬೆಂಗಳೂರಿಗೆ ಹೋಗೋ ತಿರುಗಾಟ ಅಂತೇಳಿ ಬಾವಲ ಇದ್ದಲ್ಲಿ ಹೋಗಿ ಅಲ್ಲಿ ಒಂದು ದಿವಸ ಪದ್ಯ ಹೇಳಿ ಬಂದಿದ್ದೆ ಸುಮ್ಮನೆ. ಅದು ಅಷ್ಟು ಅತೀವವಾದಂಥ ಆಸಕ್ತಿ ಆಗ. ಆಮೇಲೆ ಹೀಗೆಲ್ಲ ಆಯಿತು. ಮತ್ತು ಅದರ ಮಾರನೇ ವರ್ಷ 2000ನೇ ಇಸ್ವಿಯಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಸತ್ಯನಾರಾಯಣ ಪುಣಚಿತ್ತಾಯರು ಭಾಗವತರಾಗಿದ್ದರು. ಕೊಳಗಿಯವರು ಮತ್ತು ಸತ್ಯನಾರಾಯಣ ಪುಣಚಿತ್ತಾಯರು. ಆ ವರ್ಷ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೊಡ್ತಾ ಇತ್ತು. ಪುಣಚಿತ್ತಾಯರಿಗೆ ಕಿಡ್ನಿ ಸ್ಟೋನ್ ಎಲ್ಲ ಆಗಿ ತುಂಬ ಒದ್ದಾಡ್ತಾ ಇದ್ರು. ನಾನು ಆ ವರ್ಷ ಒಂದು 53 ಆಟಗಳಿಗೆ ಹೋದೆ ಆ ವರ್ಷ ಸಾಲಿಗ್ರಾಮ ಮೇಳಕ್ಕೆ ಬದಲಿಗಾಗಿ. ಹೀಗೆ ಹೊಸ ಪ್ರಸಂಗ ಪೌರಾಣಿಕ ಯಾವ್ದ್ರಿಗೂ ಹೇಳ್ತಾ ಇದ್ದೆ. ಒಂದಿನ ಕೊಂಡದ ಕೋಳಿಯವರು ಕರೆದು ಹೇಳಿದರು. ಅಂದರೆ ಅವರ ಪೂರ್ಣಚಂದ್ರ ಸೆಟ್ಟಲ್ಲಿ, ಪೂರ್ಣಚಂದ್ರ ಅಂತೇಳಿ ಒಂದು ಅವ್ರದ್ದು ಕಾಲಮಿತಿ ಯಕ್ಷಗಾನದ ಟೀಮ್ ಇತ್ತು, ಅದರಲ್ಲಿ ನಾನು ಯಾವತ್ತೂ ಭಾಗವಹಿಸ್ತಾ ಇದ್ದೆ. ಹೀಗೆ ಕೆಲವೊಮ್ಮೆ ಭಾಗವಹಿಸುವಾಗ ಕೆಲವರೆಲ್ಲ ಅಂದರೆ ನಮ್ಮ ಟೀಮ್ನಲ್ಲಿರೋರೇ, ಎಂತ ನೀನು ಕೊಂಡದ ಕುಳಿ ಭಾವ ಅಂತೇಳಿ ನಾವು ನಿನ್ನ ಪದ್ಯ ಒಪ್ಪಿಕೊಳ್ಬೇಕು, ಇಲ್ಲದೆ ನಮ್ದಷ್ಟು ಸರಿಯಾಗುವುದಿಲ್ಲ ಪದ್ಯ ನಿಂದು, ಹೀಗೆಲ್ಲ ಹೇಳ್ತಿದ್ದೆ. ನಾನು ಅಷ್ಟರೊಳಗೆ ಸಾಲಿಗ್ರಾಮ ಮೇಳ ಮಂದಿರ್ತಿಗೆ ಹೋದರೂ ಆ ರೀತಿಯ ಮಾತುಗಳೆಲ್ಲ ಬಂತು. ಕಡೆ ಒಂದಿನ ಕೊಂಡದ ಕುಳಿ ಅವ್ರು ಹೇಳಿದ್ರು, ಸರಿಯಾಗುವುದಿಲ್ಲ, ನೀನು ಇದನ್ನೇ ವೃತ್ತಿ ಮಾಡ್ತಿ ಅಂತೇಳಿ ಆದರೆ ಇನ್ನು ನೀನು ಅಧಿಕೃತವಾಗಿ ಚೆನ್ನಾಗಿ ಅದರದ್ದು ಅಧಿಕೃತವಾಗಿ ಕ್ಲಾಸ್ ಮಾಡುವವರಲ್ಲಿ ಹೋಗಿ ನೀನು ಕಲಿಬೇಕು ಅಂತ ಹೇಳಿದರು. ಸಾಮಾನ್ಯ 99ನೇ ಇಸ್ವಿ ಎಂಡಿಗೆಲ್ಲ. ಆಗ ಹೌದು ಅಂತ ಅನ್ನಿಸ್ತು ನನಗೂ. ನನ್ನ ಸಂಸ್ಕೃತ ಕಾಲೇಜಲ್ಲಿ 4 ಗಂಟೆಗೆ ನನ್ನ ಪಾಠಗಳೆಲ್ಲ ಮುಗಿತಾ ಇತ್ತು. ಉಡುಪಿಯ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಮಾತಾಡಿದೆ, ನಾನು ಬರ್ತೇನೆ ಅಂತೇಳಿ. ಅಲ್ಲಿ ಗುರುಗಳು ಸಂಜೀವ್ ಸುವರ್ಣರು ಮತ್ತು ಘೋರ್ಪಾಡಿ ವಿಠಲ್ ಪಾಟೀಲ್ರು ಮತ್ತು ನೀಲಾವರ ಲಕ್ಷ್ಮೀನಾರಾಯಣಯ್ಯ ಅಂತೇಳಿ ಅವರು 3 ಇದ್ರು ಆಗ ಗುರುಗಳು. ಅಲ್ಲಿ ನನ್ನನ್ನು ಸೇರಿಸ್ಕೊಂಡ್ರು, ಒಪ್ಪಿಕೊಂಡ್ರು. ಕ್ಲಾಸ್ ಮುಗಿದ ಮೇಲೆ ನಾನು ಹೋಗಲಿಕ್ಕೆ, ಪಾಠಶಾಲೆ ಮುಗಿದ ಮೇಲೆ ಅಧಿಕೃತವಾಗಿ ನಾನು ಅಂದರೆ ಅಲ್ಲಿಯೇ ಇದ್ದು ಖಾಯಂ ವಿದ್ಯಾರ್ಥಿ ಅಂತಲ್ಲ, ಆದರೆ ದಿನ ನನ್ನ ಕ್ಲಾಸ್ ಮುಗಿದ ಮೇಲೆ ನಾನು ಸಾಯಂಕಾಲ ಅಲ್ಲಿಗೆ ಹೋಗ್ತಾ ಇದ್ದೆ. ಸಮಯ ಸಿಕ್ಕಾಗ ಅಲ್ಲಿ ಹೋಗು. ಸಮಯ ಸಿಕ್ಕಾಗ ಒಂದು ಸಾಮಾನ್ಯ ನಾನು ಇರುವಾಗ ಉಡುಪಿಯಲ್ಲೇ ಇದ್ದಾಗ ಸಾಮಾನ್ಯ ಪ್ರತಿದಿನ ಹೋಗ್ತಾ ಇದ್ದೆ. ಗೋರ್ಪಾಡಿ ವಿಠಲ್ ಪಾಟೀಲ್ರು ಭಾಳ ಚೆನ್ನಾಗಿ ಪಾಠ ಮಾಡಿದರು. ನೀಲಾವರದ ಗುರುಗಳು ಸಹ ಸ್ವಲ್ಪ ಮೊದಲಿನ ಸಭಾಲಕ್ಷಣದ ಪಾಠ ಮಾಡಿದರು. ಕೆಲವು ಸ್ವಲ್ಪ ಈ ತೀರಾ ಕೆಲವು ರಾಗಗಳ ಬಗ್ಗೆ ಅದರ ಸ್ವರ ಪ್ರಸ್ತಾರ ಎಲ್ಲ ಹೇಳಿ ಅದನ್ನು ಮಾಡಿಕೊಟ್ರು. ಗೋರ್ಪಾಡಿ ವಿಠಲ್ ಪಾಟೀಲ್ರು ಎಲ್ಲ ಪ್ರಸಂಗಗಳು ಒಂದಾಗಿದ್ದು ಒಂದು ಪ್ರಸಂಗಗಳನ್ನೆಲ್ಲ ಮಾಡಿದರು.
ಅದು ತುಂಬ ಅನುಕೂಲ ಆಯಿತು. ಆನಂತರ ನಾನು ಅನಿಸ್ತೇವೆ ಹೆದರಲಿಲ್ಲ, ಹೆದರಿಕೆ ಈಗಲೂ ಉಂಟು. ಎಷ್ಟೇ ದೊಡ್ಡ ಕಲ್ತರೂ ಅದು ನಮ್ಮಿಂದ ಏನಾದ್ರು ತಪ್ಪು ಆಗ್ಬೋದು ಅಥವಾ ನಾವು ಮತ್ತೂ ಕಲೀಲಿಕ್ಕೆ ಉಂಟು ಅನ್ನುವಂಥ ಭಾವನೆಗಳು ಯಾವಾಗೂ ಉಂಟು. ಆದರೆ ನಿರ್ಭೀತಿಯಿಂದ ಒಂದು ಸರಿಯಾಗಿ ಒಂದು ಮುನ್ಮೇಳದ ಕಲಾವಿದ ಮತ್ತು ನಮಗೆ ಮೃದಂಗ ಚಂಡೆಯವರು ಸರಿ ಇದ್ದರೆ ನಾವು ಸರಿಯಾಗಿ ಒಂದು ಒಳ್ಳೆ ಪದ್ಯ ಹೇಳಬಹುದು ಅನ್ನುವಂಥದ್ದೊಂದು ಧೈರ್ಯ ಬಂತು, ನನಗೆ ಕಾನ್ಫಿಡೆನ್ಸ್ ಬಂತು. ಹಾಗೆಲ್ಲ ಹೋಗ್ತಾ ಇದ್ದೆ. ಕೊಂಡದ ಕೋಳಿಯವರ ಪೂರ್ಣಚಂದ್ರ ಟೀಮಲ್ಲೂ ಅಧಿಕೃತವಾಗಿದ್ದೆ. ಅವ್ರದ್ದು ವರ್ಷಕ್ಕಾಗ ಒಂದು ಹೆಚ್ಚು ಕಡಿಮೆ ಒಂದು 110 ಹತ್ರ ಆಟ ಆಗ್ತಿತ್ತು ಆವಾಗ. ಮತ್ತು ಎಲ್ಲ ಮೇಳ, ಹೆಚ್ಚಿನ ಮೇಳಗಳು, ಮಂದರ್ತಿಯ ಎಲ್ಲ ಮೇಳಗಳು, ಕಮಲಶಿಲೆ ಮೇಳ, ಸಾಲಿಗ್ರಾಮ, ಸೌಕೂರು, ಮಡಮಕ್ಕಿ, ಹಿರಿಯಡ್ಕ, ಹೀಗೆ ಹೆಚ್ಚಿನ ಆಜಿರಿ ಮೇಳ, ಎಲ್ಲ ಮೇಳಗಳಿಗೂ ಯಾರಾದರೂ ರಜೆ ಇದ್ದರೆ ಬದಲಿ ನಾನು ಹೋಗ್ತಾ ಇದ್ದೆ. ಅಂತೂ ವರ್ಷಕ್ಕೆ ನಮಗೆ ಬೇರೆಯವರಿಗೆ ಈ ಮೇಳಕ್ಕೆ ಹೋದ್ರೆ ಎಷ್ಟು ಆಟ ಸಿಗ್ತಿತ್ತು, ಹತ್ರ ಅಷ್ಟು ನಮಗೂ ಅಷ್ಟು ಆಟ ಆಗ್ತಿತ್ತು. ಅದು ನಿಮ್ಮ ಕಲಿಕೆಗೂ ಕೂಡ ಒಂದು ಬಹಳ ಅನುಕೂಲ ಆಯ್ತು. ಯಾಕೆಂದ್ರೆ ಎಷ್ಟೇ ನಾವೀಗ ಡ್ರೈವಿಂಗ್ ಕ್ಲಾಸಿಗೆ ಎಷ್ಟು ಹೋದ್ರು ನಮಗೆ ರಸ್ತೆಯಲ್ಲಿರುವ ಟ್ರಾಫಿಕ್ ಸೆನ್ಸ್ ಬೇರೆ ಅಲ್ವಾ. ಹಾಗೆ ನಾನು ಶಾಲೆಯಲ್ಲಿ ಕಲ್ತರು ರಂಗದಲ್ಲಿ ಆಗುವಂಥ ಅನುಭವಗಳು ಬೇರೆ. ಅದು ಎಲ್ಲದು ಕೆಲಸ ನಾವು ಎಲ್ಲ ಪಕ್ಕ ನಮ್ದು ಶಾಸ್ತ್ರ ರೂಲ್ಸ್ ಅಂತೆ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ಬ ಯಾವುದೋ ಒಂದು ಸಲ ತಪ್ಪಿದ್ರೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ನಾವು ಏನಾದರೂ ಒಂದು ಸರ್ಕಸ್ ಮಾಡಬೇಕಾಗ್ತದೆ. ಹಾಗೆ ಅದೆಲ್ಲ ಅನುಭವಗಳು ರಂಗದಲ್ಲೇ ಆಗಬೇಕಾಗ್ತದೆ ನಮಗೆ. ಆ ರೀತಿಯಲ್ಲಿ ನನಗೆ ರಂಗದಲ್ಲಿ ಅನುಭವ ಆಯಿತು ತುಂಬ. ಮತ್ತೆ ಅದರ ನಂತರ ನಮ್ಮ ಮೇಳದಲ್ಲಿ ಕೊಂಡದ ಕೋಳಿಯವರ ಟೀಮಲ್ಲಿ ಕೊಳಗಿಯವರಿದ್ದರು. ಕೊಳಗಿಯವರು ಆಕಸ್ಮಿಕ ಮೇಳವನ್ನು ಬಿಟ್ಟರು, ಕೊಂಡದ ಕೋಳಿಯವರ ಟೀಮನ್ನು ಬಿಟ್ಟರು. ಆಗ ನಾವು ವಿದ್ವಾನ್ ಗಣಪತಿ ಭಟ್ರಲ್ಲಿ ನಮ್ಮ ಮೇಳಕ್ಕೆ ಬನ್ನಿ, ನಮ್ಮದು ಟೀಮಿಗೆ ಬನ್ನಿ ಅಂತ ಹೇಳಿದ್ರು. ಅವರು ಆಗ ಕೆರೆಮನೆ ಕೇಂದ್ರದಲ್ಲಿದ್ದರು. ನನಗೆ ಕಷ್ಟ ಮಾರಿದೆ, ಯಾಕಂದ್ರೆ ನನ್ನ ಸ್ವರಗಳೆಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ ಈಗ ಅಂತ ಹೇಳಿ ದಿನ ಪಾಠ ಮಾಡಿ ಸ್ವಲ್ಪ ತೊಂದರೆ ಇತ್ತಾಗ ಕಡೆಗೆ ಇಲ್ಲ ಪ್ರಸನ್ನ ಇರ್ತಾನೆ, ಹಾಗಾದರೆ ಪ್ರಸನ್ನ ಇದ್ದರೆ ನಾನು ಬರ್ತೇನೆ, ತೊಂದರೆ ಇಲ್ಲ, ನಾನು ಒಳ್ಳೆ ರೀತಿಯಲ್ಲಿ ಅವನು ನಾನು ಸೇರಿ ಮಾಡ್ತೇವೆ, ಭಾಗವತಿಗೆ ಮಾಡ್ತೇವೆ ಅಂತ ಹೇಳಿದ್ರು. ಬಂದರು ಗಣಪತಿ ಭಟ್ರು. ಗಣಪತಿ ಭಟ್ರು ಬಂದ ಮೇಲೆ ಹೆಚ್ಚಿನ ಆಟಗಳಿಗೆ ಅವ್ರ ಪಕ್ಕದಲ್ಲೇ ಕೂಡಿಸ್ಕೊಂಡು ಪದ್ಯ ಆಡಿಸ್ತಿದ್ರು ನನಗೆ. ಅದು ನನಗೆ ತುಂಬ ಅನುಕೂಲ ಆಯಿತು. ಅವರ ಜೊತೆಗೆ ಕುಳಿಸ್ಕೊಂಡು ಈ ನಿಧಾನವಾಗಿ ಹೇಳುವಂಥ ಪದ್ಯಗಳೆಲ್ಲ ಅವರು ನನ್ನೊಟ್ಟಿಗೂ ಹೇಳ್ತಿದ್ರು. ಮತ್ತು ಸ್ವಲ್ಪ ಈ ವೀರರಸದ ಪದ್ಯಗಳನ್ನೆಲ್ಲ ನನ್ನ ಹತ್ರ ಹೇಳಿಸ್ತಿದ್ರು. ಹೀಗೆಲ್ಲ ಮಾಡಿ 1-1.5-2 ವರ್ಷಗಳ ಕಾಲ ತನಕ ನಾವು ಒಟ್ಟಿಗೆ ಕೂತ್ಕೊಂಡು ಪದ್ಯ ಹೇಳ್ತಿದ್ವಿ. ಅದು ನನಗೆ ಬಹಳ ಪೂರಕವಾಯಿತು. ಆಮೇಲೆ ಅದೇ ಸಂದರ್ಭದಲ್ಲಿ ಬಹುಶಃ 2002-3ನೇ ಇಸ್ವಿ ಅಂತ ಅನ್ನಿಸ್ತದೆ, ಮಂಟಪ ಪ್ರಭಾಕರ ಉಪಾಧ್ಯಾಯರು ಮತ್ತು ಕೊಂಡದ ಕೋಳಿಯವರದ್ದು ಸೇರಿ ಯುಗಳ ಯಕ್ಷಗಾನ ಪ್ರಾರಂಭ ಆಯಿತು. ವಿಜಯ ವಿಲಾಸ ಅಂಥೇಳಿ ಶತಾವಧಾನಿ ಆರ್ ಗಣೇಶರಿಂದ ರಚಿಸಲ್ಪಟ್ಟು ಅವರಿಂದಲೇ ನಿರ್ದೇಶಿತವಾದಂಥ ಒಂದು ಭಾಳ ಚೆನ್ನಾಗಿನ ಕಾನ್ಸೆಪ್ಟ್ ಅದು. ಅದರೊಳಗೂ ಹಾಗೆ 7-8 ಪ್ರೋಗ್ರಾಮು ಗಣಪತಿ ಭಟ್ರು ಒಬ್ಬರೇ ಹಾಡುವಾಗ ನಂತರ ಅವ್ರಿಗೆ ಸ್ವರ ಪ್ರಾಬ್ಲಮ್ ಆಯಿತು. ಪುನಃ ನನಗೆ ಕರೆ ಬಂದು ನನ್ನ ಹತ್ರ ಸೇರಿಸ್ಕೊಂಡ್ರು. ಆಗ ಹಾಗೆ ಭಾಳ ಹೆದರಿಕೆ. ಈಚೆಗೆ ಗಣಪತಿ ಭಟ್ರು, ನನ್ನ ಎಡಪಕ್ಕದಲ್ಲಿ ಶತಾವಧಾನಿ ಆರ್ ಗಣೇಶರು, ಮಧ್ಯದಲ್ಲಿ ಪಾಠಕರು, ಚಂಡೆಗೆ ಇಡಗುಂಜಿ ಕೃಷ್ಣಯಾಜಿ, ಕೊಂಡದ ಕೋಳಿಯವರು ಮತ್ತು ಮಂಟಪರ ಅಭಿನಯ. ಅದಕ್ಕೆ ನಾನು ಪದ್ಯ ಹೇಳಬೇಕಾಯ್ತು. ಹಾಗೆ ಹೆಚ್ಚಿನ ಪದ್ಯಗಳು ನನ್ನ ಹತ್ರ ಹೇಳಿಸ್ತಾ ಇದ್ರು. ಜಸ್ಟ್ ಪ್ರಾರಂಭ ಮಾಡಿಕೊಡುವುದು ಗಣಪತಿ ಭಟ್ರು, ನಾನು ಅದನ್ನೇ ಮುಂದುವರಿಸ್ತಾ ಹೋಗೋದು. ಬೇರೆ ಯಕ್ಷಗಾನದಲ್ಲಿ ಮೊದಲು ಬಳಕೆಯಲ್ಲಿ ಇಲ್ಲದೆ ಎಷ್ಟೋ ಒಳ್ಳೆಯ ಅಪೂರ್ವವಾದಂಥ ರಾಗಗಳು ಅದನ್ನೆಲ್ಲ ನನ್ನ ಹತ್ರ ಹೇಳಿಸ್ತಿದ್ರು ಆಗ ಅದು ಮಾಡಿ. ಅಂತೂ ಅದೊಂದು 45-50 ಪ್ರೋಗ್ರಾಮ್ ನನಗೆ ಸಿಕ್ತು. ಅದು ಮತ್ತೂ ನನಗೆ ಪೂರಕವಾಯಿತು, ಬೇರೆ ರಾಗಗಳನ್ನು ಬಳಸಲಿಕ್ಕೆ ಅದಕ್ಕೆ ಎಲ್ಲ. ಅಂತೂ ಗಣಪತಿ ಭಟ್ರು ನನಗೆ ಅಧಿಕೃತವಾಗಿ ಹಾಗೆ ಗುರುಗಳಲ್ಲದೆ ಇದ್ದರು. ತುಂಬ ಅವರಿಂದ ಕಲ್ತಿದ್ದೇನೆ. ಅವರು ನನಗೆ ಬಹಳ ಈ ರಾಗದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತುಂಬ ನಿರ್ದೇಶನ ಮಾಡಿದ್ದಾರೆ ಗಣಪತಿ ಭಟ್ರು. ಕೇಳಿಯ ನಡುವಲ್ಲಿ ಸೀರೆಗಳ ಕದಿಯುತ್ತ ಕಾಳಿಯ ಮಡುವಲ್ಲಿ ಅಗತಿಮಿ ಕೊಡಿಯುತ್ತ ತಿಳಿ ನೀರ ದಡದಲ್ಲಿ ನಿಂತ ರಂಗನ ನೋಡೋಣ ಸರ್. ಅಲ್ಲಿಂದ ಇಷ್ಟು ಕಲಿಕೆ ಆದ ಮೇಲೆ ಮುಂದೆ ಮೇಳಕ್ಕೆ ಹೋಗಬೇಕು ಅಥವಾ ಒಂದು ಮೇಳದ ಅಧಿಕೃತ ಭಾಗವತನ ಆಗಬೇಕು, ಹಾಗೇನಾದರೂ ಒಂದು ಚಿಂತನೆ ಬಂತ ಸರ್? ಅದಕ್ಕೆ ಕೆಲವು ನನ್ನ
ಬಂಧು ವರ್ಗದಲ್ಲಿ ಆತ್ಮೀಯರಲ್ಲಿ ಎಲ್ಲ ಮೇಳಕ್ಕೆ ಹೋಗೋದು ಬೇಡ. ಮೇಳಕ್ಕೆ ಯಾಕೆಂದರೆ ಈ ಆರ್ಥಿಕವಾಗಿ ಸಂಪಾದನೆ ನನಗೆ ಪೌರೋಹಿತ್ಯದಲ್ಲಿ ಚೆನ್ನಾಗಿತ್ತು. ಆವಾಗ ಜ್ಯೋತಿಷ್ಯ ಮತ್ತು ಪೌರೋಹಿತ್ಯದಲ್ಲಿ ನೀನು ಬೇಡ ಇದನ್ನೆಲ್ಲ ಬಿಟ್ಟು ಮೇಳಕ್ಕೆ ಹೋಗುವ ಬೇಡ. ಮೇಳಕ್ಕೆ ಹೋದರೆ ಮತ್ತೇನಾದರೂ ಒಂದು ಯಾವುದಾದ್ರು ಚಟ ಶುರುವಾಗ್ಬೋದು ಅಥವಾ ಇನ್ಯಾವುದೋ ತೊಂದರೆ, ಆರೋಗ್ಯಕ್ಕೆ ಹಾಳು, ಹಾಗೆ ಮೇಳಕ್ಕೆಲ್ಲ ಹೋಗೋದು ಬೇಡ ನೀನು ಅಂತೆಲ್ಲ ಹೇಳಿದರು. ಆದರೆ ಬದುಕಿಗಾಗಿ ಯಕ್ಷಗಾನ ಬೇಕಂತಿಲ್ಲ ನನಗೆ. ಅದು ಯಕ್ಷಗಾನವೇ ಬದುಕು ಅಂತ ಆಗೋಯ್ತು. ಯಕ್ಷಗಾನ ಇಲ್ಲದಿದ್ರೆ ಆಗೋದಿಲ್ಲ. ಹಾಗಾಗಿ ಮೇಳಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದ್ರ ಮಧ್ಯದಲ್ಲಿ ಒಂದು ಘಟನೆ ಅಂದರೆ, ನಾನು ಸಂಸ್ಕೃತ ಕಾಲೇಜಲ್ಲಿ ಹೋಗ್ತಾ ಇರುವಾಗ ನಂದು ಆ ವರ್ಷ ಫೈನಲ್ ಎಕ್ಸಾಮ್, ಫೆಬ್ರವರಿ 20ಕ್ಕೆ ಫೈನಲ್ ಎಕ್ಸಾಮ್ ಆಗಿತ್ತು ನಂದು. ಸಾಲಿಗ್ರಾಮ ಮೇಳದ ನಾನು ಪುಣಚಿ ತಯಾರು ಬದಲಿಗೆ ಹೋಗ್ತಾ ಇರುವಾಗ 18ಕ್ಕೆ ಒಂದು ಆಟ ಮುಗಿಸಿದೆ ನಾನು. 18ಕ್ಕೆ ಆಟ ಮುಗಿಸಿ ಹೊಸ ಕೋಳಿ ಜಾತ್ರೆಯಲ್ಲಿ ಚಕ್ರವರ್ತಿ ದಶರಥ, ನನಗಿನ್ನೂ ಪ್ರಸಂಗ ಸಹ ನೆನಪುಂಟು. ಮುಗಿಸಿ ಬರುವಾಗ ಮ್ಯಾನೇಜರು NG ಹೆಗಡೆ ಅಂತಿದ್ರು ಆಗ ಸಾಲಿಗ್ರಾಮದಲ್ಲಿ. ಯಮಾರಾಯ ನಾಳೆ ತೋಡೂರು ಆಟ, ಅಂಕೋಲ್ದ ಹತ್ರ ತೋಡೂರಲ್ಲಿ ಆಟ, ಅಲ್ಲೆಲ್ಲ ಪಾರ್ಟಿ ಎಲ್ಲ ಸ್ವಲ್ಪ ರಗಳೆ ಪಾರ್ಟಿ ಮಾರಾಯ, ಪುಣ್ಚಿತ್ತ ಇಲ್ಲ ಮಾರಾಯ, ನೀನಾರು ಬರ್ತಿದ್ರೆ ಹೇಗೆ ಮಾರಾಯ, ಬಾ ನೀನು 1 ಗಂಟೆವರೆಗೆ ಪದ್ಯ ಹೇಳು, ನೀನು ಟೆಂಪೋದಲ್ಲಿ ಕುಮಟಾದವ್ರಿಗೆ ಬಿಟ್ಟು ಕೊಡ್ತೇನೆ ನೀನಂದ್ರು. ನಾನು ಅದಕ್ಕೂ ರೆಡಿಯಾಗಿದ್ದೆ. ಅಂದರೆ ಪರೀಕ್ಷೆ ದಿವಸವೇ ಬೆಳಗ್ಗೆ ಸಂಸ್ಕೃತ ಕಾಲೇಜಿಗೆ ಹೋಗ್ಲಿಕ್ಕೆ. ಫೈನಲ್ ಪರೀಕ್ಷೆ ನಂದು 3 ವರ್ಷ ಸೇರಿ ಅದು ಆ್ಯನ್ಯುವಲ್ ಎಕ್ಸಾಮ್. ಆಗ ಕಡೆಗೆ ಮನೆಗೆಲ್ಲ ಫೋನ್ ಮಾಡಿ ಹೇಳುವಾಗ ಮನೆಯಲ್ಲೆಲ್ಲ ಬೈದರು, ನಿನಗಿನ ತಲೆ ಹಾಳಾಗಿದೆಯಾ, ನಾಳೆ ಬೆಳಗ್ಗೆ ಆದರೆ ಪರೀಕ್ಷೆ, ಇವತ್ತು ಮತ್ತೊಂದು ಆಟ ಪೂರೈಸಿ ಬರ್ತೇನೆ ಅಂತ ಹೇಳಿದೆ. ಕಡೆ ನಾನು ಇಲ್ಲ ನಾನು ಹೋಗುದೇ ಅಂತೇಳಿ 19ರ ದಿವಸ ಹೊರಟು ನಾನು ಸಂಸ್ಕೃತ ಕಾಲೇಜಿಗೆ ಹೋಗಿ 20ಕ್ಕೆ ಪರೀಕ್ಷೆ ಮಾಡಿದೆ. ಅಂದರೆ ಯಕ್ಷಗಾನಕ್ಕಾಗಿ ಪರೀಕ್ಷೆ ಆದರೂ ಮಿಸ್ ಮಾಡ್ಕೊಳ್ಳುವಷ್ಟು ಆಸಕ್ತಿ ಯಕ್ಷಗಾನದಲ್ಲಿ ಆಗ. ಹೀಗೆ ಮೇಳಕ್ಕೆ ಹೋಗುವಂಥದ್ದಂದರೆ ಆ ಟೈಮಿಗೆ ನನಗೆ ಸಾಲಿಗ್ರಾಮ ಮೇಳದಲ್ಲಿ ಕರೆ ಬಂದಿತ್ತು. ಮಂದರ್ತಿ ಸಾಲಿಗ್ರಾಮ ಮೇಳದಲ್ಲೆಲ್ಲ ಮೇಳಕ್ಕೆ ಬರ್ತಿದ್ರು, ಅಧಿಕೃತವಾಗಿ ತುಂಬ ಕೇಳಿದರು, ಬೇರೆ ಬೇರೆಯವ್ರ ಮೂಲಕವಾಗಲ್ಲ ಕೇಳಿಸಿದ್ರು. ಮೇಳಕ್ಕೆ ಹೋಗಲಿಕ್ಕೆ ಬೇಡ ಅಂಥೇಳಿ ಏನೋ ಒಂದು ರೀತಿ ಮೇಳಕ್ಕೆ ಹೋದರೆ ಮತ್ತು ಉಳಿದ ಬದುಕುಗಳು ನಮ್ದಷ್ಟು ಸರಿಯಾಗಿ ಆಗೋದಿಲ್ಲೇನೋ ಅಂತೇಳಿ ಒಂದು ಅಳುಕಿತ್ತು. ಹೋಗಲಿಲ್ಲ, ಆಟಗಳು ಹೇಗೂ ಸಿಗ್ತಿತ್ತು ಅಂತೇಳಿ. ಅದರ ನಂತರ ದಾರೇಶ್ವರ ನೇತೃತ್ವದಲ್ಲಿ ಅಲ್ಲಿವರೆಗೆ 2015ರವರೆಗೂ ನಾನು ಹೀಗೆ ಬದಲಿಗೆ ಎಲ್ಲ ಮೇಳಗಳಿಗೂ ನನಗೆ ಮೇಳದ ಅನುಭವ ಆಗಿದ್ದೆ. ಹಾಗೆ ಎಲ್ಲ ಬೇರೆ ಬೇರೆ ಮೇಳಗಳಿಗೆ ಬದಲಿಗೆ ಹೋಗ್ತಾ ಇದ್ದೆ. ದಾರೇಶ್ವರ ನೇತೃತ್ವದಲ್ಲಿ ನೀಲಾವರ ಮೇಳ ಮಾಡಿದ್ರು ಒಂದ್ಸಲ. ಆ ನೀಲಾವರ ಮೇಳಕ್ಕೆ ಅಧಿಕೃತವಾಗಿ ಮೇಳದ ತಿರುಗಾಟ ಅಂತ ಹೋದೆ. ಅದು ಸಂಪೂರ್ಣವಾಗಿ ನಡೀಲಿಲ್ಲ. ಒಂದು 80ರಿಂದ 100 ಆಟಗಳಲ್ಲಿ ಅದು ಮುಗೀತು. ಅದು ಆ ವರ್ಷ ಆದ ನಂತರ ಜಲವಳ್ಳಿಯವರು ಟೆಂಟ್ ಮೇಳ ಮಾಡಿದರು, ಬನ್ನಿ ಅಂತೇಳಿ ಒತ್ತಾಯ ಮಾಡಿದ್ರು. 2 ವರ್ಷ ಜಲವಳ್ಳಿ ಮೇಳಕ್ಕೆ ಹೋಗಿ ಆಯಿತು. ನಂತರದಲ್ಲಿ ಪೆರಡೂರು ಮೇಳಕ್ಕೆ ಹೋಗಿ ಈಗ 6 ವರ್ಷ ತಿರುಗಾಟ ಆಗ್ತದೆ. ಸರ್, ಅಲ್ಲಿಂದ ಜಲವಳ್ಳಿ ಮೇಳಕ್ಕೆ ಹೋಗ್ತೀರಿ, ಜಲವಳ್ಳಿ ಮೇಳ ಮುಗಿಸಿ ಪೆರಡೂರು ಮೇಳಕ್ಕೆ ಬರ್ತೀರಿ ಸರ್. ಅದು ಟೆಂಟ್ ಮೇಳ, ಹಾಗೆ ಹೆಸರುವಾಸಿಯಾದಂಥ ಮೇಳ. ಅಲ್ಲಿಗೆ ಅನುಭವ ಹೇಗಾಯ್ತು ಸರ್? ಅನುಭವ ಅಂದರೆ ಭಾಗವತಿಕೆ ವಿಷಯದಲ್ಲಿ ಬಹಳ ವ್ಯತ್ಯಾಸದ ಅನುಭವಗಳೇನು ಇಲ್ಲ. ಯಾಕೆಂದರೆ ಎಲ್ಲ ಕಡೆಗೆ ಹೋದ್ರೆ, ಯಾಕೆಂದ್ರೆ ನಾನು ಮೊದಲಿದ್ದದ್ದು ಕೊಂಡದಕೊಳ್ಳಿಯವರ ಟೀಮಲ್ಲೂ ಅತಿ ಶಿಸ್ತಿನ ಭಾಗವತಿಗೆ ಎಲ್ಲ ಸರಿ ಆಗಬೇಕಿತ್ತು. ಆದರೆ ಹೊಸ ಪ್ರಸಂಗಗಳ ಅನುಭವ ನಾನು ಸಾಲಿಗ್ರಾಮಕ್ಕೆಲ್ಲ ಹೋದಾಗ ಬೇಕಾದಷ್ಟು ಒಳ್ಳೆಯ ರಾಮರಾಯ, ರಂಗನಾಯಕಿ, ಮಾಯಾ ನರ್ತಕಿ, ಸಪ್ತಪದಿ, ಹೀಗೆಲ್ಲ ಬೇರೆ ಬೇರೆ ಪ್ರಸಂಗಗಳಿದಾಗ ಲೀಲಾ ಜವಲಕ್ಕೆ ಪದ್ಯ ಆಗ್ತಿತ್ತು. ನಂಗೆ ಪೌರಾಣಿಕರಿಗಿಂತ ಹೊಸ ಪ್ರಸಂಗ ಆಗ ಹೆದರಿಕೆ ಇಲ್ಲದೆ ಅನುಕೂಲ ಆಗ್ತಿತ್ತು. ಯಾಕೆಂದರೆ ಹೊಸ ಪ್ರಸಂಗಗಳಲ್ಲಿ ಇದಮಿತ್ತಮ್ ಅಂತೇನು ಇರೋದಿಲ್ಲ. ಫಸ್ಟಿಗೆ ಒಬ್ಬರು ಯಾರೋ ಮಾಡಿಟ್ಟು ದಾರಿ, ಅದು ಪೌರಾಣಿಕ ಹಾಗಲ್ಲ, ಅದಕ್ಕೆ ಇದಮಿತ್ತಮ್ ಅಂತ ಇರ್ತದೆ. ಅದೆಲ್ಲ ಮಾಡ್ಕೊಂಡು ಹೋದೆ. ಪೆರಡೂರು ಮೇಳಕ್ಕೆ ಹೋದಲ್ಲಿ ಏನಂತ ಕೇಳಿದ್ರೆ ಆ ಶಿಸ್ತು, ಸಮಯ ಪಾಲನೆ, ಎಲ್ಲರೂ ಆ ಒಂದು ಶಿಸ್ತಲ್ಲಿ ಎಷ್ಟೊತ್ತಿಗೋ ಬರುವುದಲ್ಲ, ಎಷ್ಟೊತ್ತಿಗೋ ಹೋಗೋದಲ್ಲ. ನಮ್ಮ ಡ್ಯೂಟಿಯನ್ನು ನಾವು ಅಷ್ಟು ಕರೆಕ್ಟಾಗಿ ಮಾಡಬೇಕು. ಒಂದು ರಂಗಸ್ಥಳಕ್ಕೆ ಹೋಗುವ ಸಮಯದಿಂದ ಹಿಡಿದು ನಾವು ನಮ್ಮ ಭಾಗವನ್ನು ಮುಗಿಸುವ ಸಮಯದಿಂದ ಹಿಡಿದು ಅಥವಾ ಯಾವುದೇ ಒಂದು ವಿಷಯದಲ್ಲೂ ಈ ಶಿಸ್ತು ಮತ್ತು ಅದ್ಭುತವಾದಂಥ ಮೈಕೋ ಪೆರಡೂರು ಮೇಳದಲ್ಲಿ ಅದೆಲ್ಲ ನಮಗೆ ಅದು ಈ ಎಲ್ಲ ಇದಿಷ್ಟು ಮೊದಲು ನಾನು ಹಿನ್ನೆಲೆಯಿಂದ ಬೇರೆ ಬೇರೆ ಮೇಳಗಳಿಗೆ ಹೋಗಿದ್ದು. ಪೆರಡೂರು ಮೇಳಕ್ಕೆ ಹೋದಲ್ಲಿ ನನಗೆ ಲೀಲಾ ಜವಲಗ ಪದ್ಯ ಹೇಳಲಿಕ್ಕೆ ನನಗೊಂದು ಅನುಕೂಲ ಆಯಿತು. ಅದಕ್ಕೆ ಸರಿಯಾಗಿ ಯಜಮಾನರಾದಂಥ ಕರುಣಾಕರ್ ಶೆಟ್ಟರ್ ಅವರ ಒಂದು ಪ್ರೋತ್ಸಾಹ ಅಲ್ಲ, ಮಧ್ಯದಲ್ಲಿ 1 ವರ್ಷ ನಾನೇ ಕೊನೆಯ ಡ್ಯೂಟಿಯನ್ನು ಮಾಡುವಂಥ ಅನಿವಾರ್ಯತೆ ಬಂತು. ದಾರೇಶ್ವರರು ಮತ್ತು ಬ್ರಹ್ಮವರು ಇರುವಾಗ ಆ 1 ವರ್ಷವು ನನಗೆ ಯಾವ ತೊಂದರೆಗಳಾಗಲಿಲ್ಲ. ಅದು ಅನಂತ ಪದ್ಮನಾಭನ ಅನುಗ್ರಹ, ತಂದೆ ತಾಯಿ ಆಶೀರ್ವಾದ, ಯಜಮಾನರ ಪ್ರೋತ್ಸಾಹ, ಎಲ್ಲ ಕಲಾವಿದರ ಪ್ರೋತ್ಸಾಹದಿಂದ ಎಲ್ಲವೂ ಅಂದರೆ ಒಂದೊಂದು ವರ್ಷವೂ ನನಗೆ ನಾನು ಈಸಿಯಾಗಿ ದಾಟ್ತಾ ಬಂದೆ. ಸರ್, ಮಧ್ಯದಲ್ಲಿ 1 ವರ್ಷ ನೀವು ಕೊನೆಯ ಡ್ಯೂಟಿಗೆ ಬರ್ತಿದ್ರಿ ದಾರೇಶ್ವರ 1 ವರ್ಷ. ಹೌದು. ಮೊದಲು
ಭಾಗವತಿಗೆ ಅಂದ್ರೆ ಅದಕ್ಕೆ ಮೊದಲು ಪ್ರಥಮವಾಗಿ ಭಾಗವತಿಗೆ ಬರ್ತಿದ್ರಿ, ಅಲ್ಲಿಗೆ ಏನಾದ್ರೂ ವ್ಯತ್ಯಾಸ ಕಂಡ್ರಾ ಸರ್? ಅಂದ್ರೆ ಈ ನಾವು ನಮ್ಮ ಈ ಸ್ವರಧರ್ಮವೂ ಹಾಗೆ ಅದಕ್ಕೊಂದು ಪ್ರಾಕ್ಟೀಸ್ ಬೇಕಾಗ್ತದೆ, ಮತ್ತು ಅದಕ್ಕೆ ನಿತ್ಯದ ಪದ್ಧತಿ ಹೇಗೆ. ನೀವು ಇವತ್ತು 4 ದಿನ ಮೊದಲು ಪದ್ಯ ಹೇಳೋದು ಮತ್ತು 4 ದಿನ ಕೊನೆಗೆ ಪದ್ಯ ಹೇಳೋದು ಅಂದರೆ ಸ್ವರ ಸೆಟ್ ಆಗೋದಿಲ್ಲ. ಅಂಥ ಅಪರೂಪದ ಜನರಲ್ಲಿ ಮಾತ್ರ ಎಷ್ಟು ಕೆಳಗಿಂದ ಹಿಡಿದು ಬಿಳಿ 7ರಿಂದ ಮೇಲ್ವರೆಗೆ ಹೋಗ್ತದೆ ಅಂತ ಹೇಳಿದ್ರೆ, ನಮಗೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಕೊನೆಯ ಭಾಗವತಿಗೆ ಅಂತೇಳಿ ಆದರೆ ಅದರೊಳಗೆ ಹೇಳಿ 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 ಸೆಟ್ಟಾಗಿ ನನಗೊಂದು 4 ದಿನ 5 ದಿವಸದ ನಂತರ ನನಗೆ ಸೆಟ್ ಆಗಿಬಿಡ್ತು. ಆರಾಮ ಮೇಲೆ ಏರಿ ಶ್ರುತಿ ಹಾಕ್ಕೊಂಡು ಪದ್ಯ ಹೇಳೋದು ಮಾಡೋದು ಎಲ್ಲ ಅನುಕೂಲ ಆಯಿತು. ಅದ್ರ ಮೊದಲು ನಾನು ಮೊದಲನೇ ಭಾಗವನ್ನು ಹೇಳ್ತಾ ಇದ್ದೆ. ಆವಾಗ ಆ ವರ್ಷ ನನಗೆ ಫಸ್ಟ್ ಒಂದು 2-3 ದಿವಸ ಸ್ವಲ್ಪ ಹೆದರಿಕೆ ಇತ್ತು, ಒಳಕಿತ್ತು. ಆದರೂ ಕಡೆಗೆ ಅದು ದೇವರ ಅನುಗ್ರಹದಿಂದ ಸೆಟ್ಟಾಗಿ ಹೋಯಿತು, ಏನೇನೂ ತೊಂದರೆ ಆಗಲಿಲ್ಲ. ಅದು ಬೆಳಗಿನ ಜಾವದಲ್ಲಿ ಮತ್ತೊಂದು ಆ ಮೌನವಾದಂಥ ಒಂದು ವಾತಾವರಣ, ಅದ್ರೊಳಗೆ ಪದ್ಯ ಹೇಳಿಕೋದು ಒಂದು ರೀತಿ ಖುಷಿ, ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನನಗೆ ಅದರೊಳಗೆ. ಹೌದು ಸರ್. ಈ ಹೊಸ ಪ್ರಸಂಗಗಳಿಗೆ ಬಂದರೆ ಅದರಲ್ಲೂ ಟೆಂಟ್ ಮೇಳಕ್ಕೆ ಅತ್ಯವಶ್ಯಕವಾದಂಥದ್ದು ಹೊಸ ಪ್ರಸಂಗ. ಹೌದು, ಅಲ್ಲಿ ಕೆಲವಷ್ಟು ಪಿಕ್ಚರ್ ಹಾಡುಗಳ ಒಂದು ರಾಗಗಳನ್ನು ಬಳಕೆ ಮಾಡ್ತಾರೆ ಸರ್. ಹೌದು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು ಸರ್? ಏನು ಅಂದರೆ ನಾವು ಈಗ ಮಾಡ್ತಾ ಇರೋದು ಪ್ರೊಫೆಷ್ನಲ್ ಆರ್ಟ್, ಒಂದು ವೃತ್ತಿಪರವಾಗಿ ನಾವು ಈ ಮೇಳಕ್ಕೆ ಸಂಸ್ಥೆಗಳಿಗೆ ಸೇರಿದ್ದೇವೆ. ನಾವು ಬರೇ ನಮ್ಗೆ ಇನ್ಯಾವುದೋ ಮೂಲದಿಂದ ಆದಾಯ ಉಂಟು, ನಾನು ಯಕ್ಷಗಾನವನ್ನು ವೃತ್ತಿ ಅಲ್ಲ, ನಾನು ಅದರೊಳಗೆ ಏನಾದರೂ ಒಂದು ಕೊಡುಗೆ ಮಾಡಬೇಕು ಅಥವಾ ಬರೀ ಸಾಧನೆ ಮಾಡಬೇಕು, ಹಾಗಿದ್ದಾಗ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇಲ್ಲ, ನಾನು ಹೊಸ ಪ್ರಸಂಗದಲ್ಲಿ ಪಿಕ್ಚರ್ ಟೋನ್ ಪದ್ಯ ಹೇಳೋದಿಲ್ಲ, ಮಾತಾಡೋದು, ಆದರೆ ಆ ರೀತಿ ಮಾಡೋದಿಲ್ಲ ಅಂತೇಳಿ. ಈ ವೃತ್ತಿ ಮೇಳಗಳು ಈ ಟೋಟಲ್ ಕೆಲಸಗಾರರು, ಕಲಾವಿದರು, ಹಿಮ್ಮೇಳ, ಮುಮ್ಮೇಳ, ಸಿಬ್ಬಂದಿ ವರ್ಗ ಎಲ್ಲ ಸೇರಿ 40-45 ಜನ ಇರುವಂಥ ಸಂಸ್ಥೆ ನಡೆಯುವಾಗ ಆರ್ಥಿಕ ಸಂಪನ್ಮೂಲವು ಹಾಗೆ ಬೇಕಾಗ್ತದೆ. ಆಗ ನಾವು ಇಲ್ಲ ಯಕ್ಷಗಾನ ಸಂಪ್ರದಾಯ ಮಾತಂತ ಅಂದರೆ ಆಗೋದಿಲ್ಲ. ಆವಾಗ ಈ ಹೊಸ ಪ್ರಸಂಗಗಳು ಬೇಕಾಗ್ತದೆ. ಹೊಸ ಪ್ರಸಂಗಗಳಲ್ಲಿ ಅದನ್ನು ನೆಚ್ಚಿಕೊಳ್ಳುವ ಜನರು ಇರ್ತಾರೆ. ತುಂಬ ಜನ ಈ ಹೊಸ ಪ್ರಸಂಗಗಳು, ಪಿಕ್ಚರ್ ಟೋನ್ ಹಾಡುಗಳು, ಈ ವರ್ಷ ಯಾವ್ದು ನಿಮ್ದು ಯಾವ ಟೈಪಿನ ಹಾಡು, ಈ ವರ್ಷ ಅದು ಒಳ್ಳೇದಾಯ್ತು ಅಂದ ಇಡೀ ಪ್ರಸಂಗದಲ್ಲಿ ನಾನು ಒಂದು 30 ಒಳ್ಳೆ ಸಂಪ್ರದಾಯದ ಪದ್ಯಗಳನ್ನು ಹೇಳಿದ್ರು ಅದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಹಾಕ್ತಿದ್ದರು. 1-2 ಸ್ವಲ್ಪ ಈ ಪಿಕ್ಚರ್ ಧಾಟಿಯ ಹಾಡುಗಳನ್ನ ಹೇಳಿದ್ರು ಅದನ್ನೇ ಖುಷಿಪಟ್ಟು ನನಗೆ ಫೋನ್ ಮಾಡಿದವರು, ಕಾಮೆಂಟ್ ಹಾಕಿದವರು ಇದ್ದಾರೆ. ಹಾಗೆ ಲೋಕೋ ಭಿನ್ನ ರುಚಿ, ಎಲ್ಲ ರೀತಿಯ ಹಾಡುಗಳನ್ನು, ಎಲ್ಲ ರೀತಿಯ ಕುಣಿತಗಳನ್ನು, ಎಲ್ಲ ರೀತಿಯ ಸಂಭಾಷಣೆಗಳನ್ನು, ಎಲ್ಲ ರಸದ ಪದ್ಯಗಳನ್ನು ಬಯಸುವ ಬೇರೆ ಬೇರೆ ಭಿನ್ನ ಪ್ರೇಕ್ಷಕರಿದ್ದಾರೆ. ನಾವಾಗ ಅವರು ಎಲ್ಲರನ್ನೂ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಬೇಕು. ಯಾಕಂದ್ರೆ ನಮಗೆ ಗಲ್ಲಾಪೆಟ್ಟಿಗೆಯೂ ಮುಖ್ಯ ಮೇಳದಲ್ಲಿ, ಟೆಂಟ್ ಮೇಳಕ್ಕೆ ಅಗತ್ಯ, ಟೆಂಟ್ ಮೇಳದಲ್ಲಿ ಅತಿ ಅನಿವಾರ್ಯ. ಆಗ ನಮ್ಮ ಪ್ರಸಂಗ ಗೆಲ್ಲಬೇಕು. ಎಲ್ಲ ಪ್ರೇಕ್ಷಕರನ್ನು ನಾವು ಬರೇ ಸಂಪ್ರದಾಯದ ನೋಡೋ ಅಂತಂದೊಂದು 25 ಜನ ಬರಲಿಕ್ಕಿಲ್ಲ ಆಟಕ್ಕೆ. ಹಾಗೆ ಅದೆಲ್ಲ ರೀತಿಯಲ್ಲೂ ನಾವು ಗಮನದಲ್ಲಿ ಇಟ್ಕೊಂಡು, ಹಾಗಂತೇಳಿ ಹೊಸ ಪ್ರಸಂಗಕ್ಕೆ ಆಯುಷ್ಯ ಕಡಿಮೆ, ಅದು 1 ವರ್ಷ ಬದುಕುವ ಶಿಶು ಇದ್ದಾಗೆ. ಇದೆಷ್ಟೋ ಪ್ರಸಂಗಗಳು ಈ 4 ವರ್ಷದ ಹಿಂದೆ ಆಗಿದ್ದು ಇನ್ನೂ ಆಗ್ತದೆ, 50 ವರ್ಷ 30 ವರ್ಷದ ಹಿಂದಿಂದ ಆಗಿದ್ದು ಪ್ರಸಂಗಗಳು ಇಲ್ಲಿ ಚಾಲ್ತಿಯಲ್ಲಿ ಉಂಟು, ಕೆಲವು ಕ್ವಚಿತ್ತಾಗಿ. ಆದರೆ ಆಯಾ ವರ್ಷಕ್ಕೆ ಬಂದ ಪ್ರಸಂಗಕ್ಕೆ ನಾವು ಅದನ್ನ ಏನು ಬೇಕಾದ್ರೆ ನಾವು ಮಾಡಲೇಬೇಕಾಗ್ತದೆ, ಮೇಳದಲ್ಲಿ ಇರ್ಬೇಕಂತ ಹೇಳಿದ್ರೆ. ಇಲ್ಲಾದರೆ ನಾವು ಮೇಳ ಎಲ್ಲ ಬಿಟ್ಟುಕೊಂಡು ಸನ್ಯಾಸಿಗಳಾಗೆ ಎಲ್ಲೋ ಒಂದು ನಾನು ಪೌರಾಣಿಕ ಮಾತ್ರ ಹೇಳೋ, ಸಂಪ್ರದಾಯದ ಮಾತ್ರ ಪದ್ಯ ಹೇಳೋ ಅಂತ ಹಾಗೆ ಮಾಡಬೇಕಾಗ್ತದೆ. ಮೇಳದಲ್ಲೇ ಇರಬೇಕಂತೇಳಿ ಆದರೆ ನಾವು ಅದನ್ನೆಲ್ಲ ಅನಿವಾರ್ಯವಾಗಿ ಒಗ್ಗಿಕೊಳ್ಬೇಕಾಗ್ತದೆ. ನನಗೆ ಅದ್ರೊಳಗೇನು ಬೇಸರವೂ ಇಲ್ಲ. ಯಾಕೆಂದರೆ ಒಂದು ಮಾತುಂಟು ಸಂಸ್ಕೃತದಲ್ಲಿ, ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತೇಳಿ. ಅಂದರೆ ಪ್ರಪಂಚದ ಎಲ್ಲೆಡೆಯಿಂದಲೂ ಶ್ರೇಷ್ಠವಾದಂಥ ವಿಚಾರಗಳು, ಶ್ರೇಷ್ಠವಾದ ವಿಷಯಗಳು ನಮ್ಮ ಹತ್ರ ಬರಲಿ ಅಂತೇಳಿ. ಪಿಕ್ಚರ್ಲಿದ್ದಿದ್ದು ಅಂತ ಆ ಕ್ಷಣ ಅದೇನು ಕೆಟ್ಟದ್ದು ಅಂತಲ್ಲ, 7 ಸ್ವರಗಳಲ್ಲೇ ಇರುವಂತಹದ್ದು ರಾಗ. ಯಕ್ಷಗಾನದ ರಾಗ ಅದು ಹೇಳುವಂಥವ್ರು, ಅದು ಅವರ ತಿಳುವಳಿಕೆ. ಎಲ್ಲ ರಾಗಗಳು ಎಲ್ಲ ವಿಷಯ ಸಂಗೀತದಲ್ಲೂ ಉಂಟು. ಸಂಗೀತದ್ದು ರಾಗ, ಯಕ್ಷಗಾನದ್ದೊಂದು ರಾಗ, ಸಂಗೀತದ್ದೊಂದು ರಾಗ ಅಂತಿಲ್ಲ. ಆದರೆ ಈ ಮೂಲ ಸಂಗೀತದಲ್ಲಿರುವ ಎಷ್ಟು ರಾಗಗಳಲ್ಲಿ, ತುಂಬ ಸಾವಿರಾರು ರಾಗಗಳಲ್ಲಿ ಯಕ್ಷಗಾನದಲ್ಲಿ ಕೆಲವುಗಳನ್ನು ಮಾತ್ರ ಬಳಸಿಕೊಂಡಿದ್ದಾರೆ. ಮತ್ತು ಅದೇ ರಾಗವನ್ನು ಯಕ್ಷಗಾನದಲ್ಲಿ ಬಳಸುವಾಗಗಳು ಯಕ್ಷಗಾನದಲ್ಲಿ ಕೆಲವು ಸಂಚಾರಗಳು ಮಾತ್ರ ಇದೆ ಅದರೊಳಗೆ. ಈಗ ಉದಾಹರಣೆಗೆ ನಿಮಗೆ ನಾವು ಪಿಕ್ಚರಲ್ಲಿ ಈಗ ಬೇಲೂರ ಗುಡಿಯಲ್ಲಿ ಕೇಶವನ ಎದುರಲ್ಲಿ ಅಂತೇಳಿ ತುಂಬ ಒಂದು ಪ್ರಸಿದ್ಧವಾದ ಪಿಕ್ಚರ್ ಇತ್ತು ಆ ಕಾಲದಲ್ಲಿ, ರಥಸಪ್ತಮಿ ಅಂತ ಪಿಕ್ಚರ್ ಇದ್ದು, ಬಹುಶಃ ಅದು ಶಿವರಾಜ್ ಕುಮಾರ್. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಈ ರಾಗ ಇದು ಆ್ಯಕ್ಚುಲಿ ಶಿವರಂಜಿನಿ ಅಥವಾ ಚಾಂದ್ ಅಂತ ಹೇಳ್ತಾರೆ. ಈ ರಾಗಗಳು ಯಕ್ಷಗಾನದಲ್ಲಿ, ಈ ರಾಗ ಯಕ್ಷಗಾನದಲ್ಲಿ ಭಾಳ ಮೊದಲಿಂದ ಇತ್ತು, ನಾವು ಕಂಡು ಬಿಡುವುದಕ್ಕಿಂತ ಮೊದಲಿಂದ ಇತ್ತು ಆ ರಾಗ. ಎಷ್ಟು ದುಃಖಗಳಿಗೆ ಬಳಸುವುದೇ ಆ ರಾಗ. ತದನಂತರದಲ್ಲಿ ಕೆಲವು
ಭಾಗವತರ ವಯಸ್ಸಲ್ಲಿ ಅದನ್ನ ಶೃಂಗಾರಕ್ಕೂ ಬಳಸಿದ್ರು. ಅದನ್ನ ಈ ಉದಾಹರಣೆ ರಾಘವೇಂದ್ರ ಮಯ್ಯರು ಸೊಗಸುಗಾರ ಸುಂದರಾಂಗ ಅಗಲ ಬೇಡವೋ, ಇದೇ ಚಾಂದ್ರಾಗ. ಅದು ನಾವು ದುಃಖಕ್ಕೆ ಎಷ್ಟೋ ಬಾರಿ ಆ ಪದ್ಯಗಳನ್ನು ಬಳಸ್ತೇವೆ. ಉದಾಹರಣೆ ಪಟ್ಟಾಭಿಷೇಕದಲ್ಲಿ ಬಿಸ ಜಗಂತಿನಿ ಕೈಕೆಯನು ನೋಡುತ್ತಾ ದಶರಥೇಂದ್ರ ನುಡಿದ ಕಂಬೋ ಕಂಠಿನಿ ಚಾರುಶೀಲೆ, ಇದು ಅದೇ ರಾಗ. ಅಂದ್ರೆ ನಾವು ಎಲ್ಲಿಂದಲೂ ಹೊಸ ರಾಗವನ್ನು ತರುವುದಲ್ಲ, ಅದರೊಳಗೆ ಇದ್ದದ್ದೇ. ಆದರೆ ಎಷ್ಟೋ ಕಾಲದಲ್ಲಿ ಹಿಂದೆ ಬಳಸದೇ ಇದ್ದದ್ದು ಅಥವಾ ಅದನ್ನು ಭಾಳ ಬಳಕೆ ಕಡಿಮೆ ಇದ್ದದ್ದು, ಬಳಸಲಿಕ್ಕೆ ಬರದೇ ಇದ್ದದ್ದು. ಇನ್ನೂ ಅದೊಂದು ಮಾತು ಹೇಳ್ತೇನೆ, ಯಾರೂ ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ಈಗ ಹಿಂದೆ ಅವ್ರು ಬಳಸ್ತಿರ್ಲಿಲ್ಲ ಅಂತಂದ್ರೆ ಅದು ಅವರಿಗೆ ಅದರದ್ದು ತಿಳುವಳಿಕೆ ಇಲ್ಲ ಅಥವಾ ಬಳಸುವ ಅರ್ಹತೆ ಇರಲಿಲ್ಲ ಅನ್ನೋದೊಂದೇ ಉತ್ತರ, ಅದಕ್ಕೆ ಬೇರೆ ಏನೂ ಆಗುದಿಲ್ಲ ಅಲ್ವಾ. ಸಂಪ್ರದಾಯ ಅಂದ್ರೆ ಮೊದಲು ನಮ್ಗೆ ಇಲ್ಲಿಂದ ಕುಂದಾಪುರಕ್ಕೆ ಹೋಗೋದಾದ್ರೆ ಗಂಗೊಳ್ಳಿ ಹೊಳೆಯಲ್ಲಿ ದೋಣಿ ದಾಟಿ ಹೋಗ್ಬೇಕಿತ್ತು. 50 ವರ್ಷದಿಂದ ದೋಣಿ ದಾಟಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಹಿಂದೆ ಮಾಡ್ತಾ ಇದ್ದ ಅಂತೇಳಿ ನಾವು ಈಗ ನಮ್ಗೆ ಕಾರು ಬಸ್ಸುಗಳ ವ್ಯವಸ್ಥೆ ಇರುವಾಗ ನಾವು ದೋಣಿ ದಾಟಿ ಹೋಗ್ಬೇಕಂತಿಲ್ಲ. ಆ ಕಾಲದಲ್ಲಿ ಅದು ಸರಿ, ಬೇರೆ ವ್ಯವಸ್ಥೆ ಇಲ್ಲಾಗಿತ್ತು. ಆ ಕಾಲದಲ್ಲಿ ಇದ್ದದ್ದೇ ಒಂದು 5-6 ರಾಗಗಳನ್ನು ಹೇಗೋ ಬಳಕೆ ಮಾಡಿಕೊಂಡು ಅದನ್ನ ನಡೆಸ್ತಾ ಇದ್ರು. ಈಗ ಹಾಗಲ್ಲ. ಈಗ ಯಕ್ಷಗಾನಕ್ಕೆ ಬರೋರು ಸಂಗೀತ ಕಲಿತಾರೆ, ಪ್ರಾಥಮಿಕ ರಾಗದ ಬಳಕೆಯನ್ನು ಕಲಿತಾರೆ. ನಿಜವಾಗ ಅದಕ್ಕಿಂತ ಹೆಚ್ಚಿಗೆ ಇವರು ಅರ್ಹತೆಯನ್ನು ಹೊಂದಿದ್ರು. ಜನರಲ್ಲಿ ಏನಾಗಿದೆ ಕೇಳಿದ್ರೆ ಹಿಂದಿನ ರೀತಿ ಇಲ್ಲ, ಇವರು ಹೊಸ ರೀತಿ ಹಾಡ್ತಾರೆ ಅಂತೇಳಿ. ಅದು ನಿಜವಾಗಿ ಒಂದು ಸಹೃದಯಿ ರಸಿಕರ ಅಭಿಪ್ರಾಯದ ಹಾಗಲ್ಲ. ಮತ್ತೆ ಹೊಸ ಯುವ ಪೀಳಿಗೆಯನ್ನ ಆಕರ್ಷಣೆ ಮಾಡ್ಬೇಕಂದ್ರೆ ಕೆಲವೊಂದು ಇಂಥ ರಾಗಗಳು ಎಲ್ಲವೂ ಬೇಕು, ಎಲ್ಲಗಳು ಬಳಸ್ತಾರೆ. ಈಗ ಎಷ್ಟೋ ರಾಗಗಳು ನಮಗ್ ಗೊತ್ತಿಲ್ಲದೆ ಉಂಟು. ಈಗ ಹಿಂದೆ ಬಳಸಿದ್ದಂಥ, ಹಿಂದೆ ಪುಸ್ತಕದಲ್ಲಿ ಉಲ್ಲೇಖ ಇರುವಂಥ ಎಷ್ಟೋ ರಾಗಗಳು ಈಗ ಪುಸ್ತಕದಲ್ಲಿ ಬರ್ದಿದ್ದಾರೆ ಅಂದ್ರೆ ಇವ ಹಾಡೋಕ್ಕಿಂತ ಮೊದಲೇ ಅವ್ರು ಬರ್ದಿರ್ಬೇಕಲ್ಲ. ಹೌದು ಅಲ್ವಾ. ಕವಿ ಅಭಿಪ್ರಾಯಗಳು. ಈಗ ಉದಾಹರಣೆ ಒಂದು ಪ್ರಸಂಗದಲ್ಲಿ ಸುಭದ್ರ ಕಲ್ಯಾಣದಲ್ಲಿ ಯಾವುದೋ ಒಂದು ಪ್ರಸಂಗ ಉಂಟು, ಅಭೇರಿ ಅಂತೇಳಿ. ಅಭೇರಿ ರಾಗ ಅಂತ ಬರ್ದಿಲ್ಲ. ಅಭೇರಿ ಅಂದ್ರೆ ಈಗ ಭೀಂಪಲಾಸ್ ರಾಗ ಅಂತೇಳಿ. ಈಗ ಆ ರಾಗಗಳು ಮೊದ್ಲಿಂದು ಇತ್ತು ಅಂತಲೇ ಅರ್ಥ ಅಲ್ವ. ಅದು ಅವರು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಇವು ಅದನ್ನ ಹಾಡ್ಬೇಕು. ನಂತರ ಭಾಗವತರ ಅದನ್ನ ಹಾಡಿದ್ದಾದ್ರು ಆ ಕವಿ ಅದನ್ನ ಬರೆದ ಮೇಲೆ ಆಯ್ತಲ್ವ ಅದನ್ನ ಹಾಡಿದ್ದು. ಇವರು ಅದಕ್ಕೆ ಆ ರಾಗ ಹಾಕದೇ ಇದ್ರೆ ಅಯ್ಯೋ ಆ ರಾಗಗಳೆಲ್ಲ ಬಳಸಬಾರ್ದು ಯಕ್ಷಗಾನದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಏನು ಪ್ರಯೋಜನ ಉಂಟು ಅಲ್ವಾ. ಅದು ಸುಮ್ಮನೆ ಅವರು ಬಳಸದೇ ಇದ್ದಕ್ಕೆ ಇನ್ನೊಬ್ರು ಬಳಸಬಾರ್ದು ಅನ್ನುವಂಥದ್ದು ಒಂದಷ್ಟು ಅವರ ದೃಷ್ಟಿಕೋನವೇ ತಪ್ಪು ಅಂತ ನಾನು ಹೇಳುದು. ಸರಿ.